ಹುಡುಗಿ ನೋಡ್ಕೊಂಡ್ಬರ್ಕೋಗಿದ್ದ ಅದೇ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಶತ್ರು ಕಾಣುತ್ತೆ ಅವ್ರು ಮಿಸ್ ಆಗ್ಬಿಟ್ರೆ ಹೆಂಗೋ. ಆಯ್ತು ಮಾಡ್ಕೋ ಹೋಗಿ. ಯಾರು ನಾವೊಂದು ಕೇರೆ ಮಾಡಲ್ಲ. ಹೋದ್ರು ಒಳ್ಳೇದಾಯ್ತಪ್ಪ ಓದ್ಲು ಕೊಡ್ತೀಯ ಕೊಡೋಣ ಒಂದು ಇಲ್ಲಿ ಬಿದ್ದಿದ್ಯಾ ಅವಾಗ್ಲಿಂದಾನೇ ಮೋಸ ಮಾಡ್ಕೊಂಡು ಬಂದವ್ರು ಕಾಮಿಡೀಸ್ ಆಗ್ಬಿಟ್ಟವ್ರೆ ಗೈಸ್ ನಮ್ಮನ್ನ ಇವರು. ಇವತ್ತು ವಾಯ್ಸು ಅಯ್ಯೋ ಇದ್ರಲ್ಲಿ ಇದೆಯಾ ಇವತ್ತು ವಾಯ್ಸು ಅಷ್ಟು ಪ್ರಾಪರ್ ಆಗಿರಲ್ಲ ಅನ್ಸುತ್ತೆ, ಯಾಕಂದ್ರೆ ಕೋಲ್ಡ್ ಇದೆ, ಹೆವಿ ಸುರಿತಿದೆ ಗೈಸ್ ಮೂಗಲ್ಲಿ. ಗೈಸ್ ಮನೇಲಿ ಫುಲ್ ಪೂಜೆ ಮಾಡ್ತವ್ರೆ. ಎಲ್ಲ ಈ ಅಪ್ಪಂದೇ ಕಡೆ ಏನೋ ಇದೆ. ನಾವೆಲ್ಲರೂ ಇವತ್ತು ಸೇರಿರೋದು ನಮ್ಮ ಅತ್ತೆ ಮನೆಯಲ್ಲಿ. ಕೋಳಿ ಕೊಡುತ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ ಗೈಸ್. ಕಟ್ ಮಾಡಕ್ಕೆ ಕೊಡುತ್ತೈತೆ. ಮೈ ಕೊಡ್ಬೇಕೆ ಬಾರೋ ನೀನಲ್ಲ ಹೋಗು. ಏನ್ ಯಾವಾಗ್ಲೂ ನಿನ್ನೆ ಅಲ್ಲ ಬಂದ್ ವರುಣ್ ಬರ್ಬೇಕು. ಹಾಕೋ ಕೊಡಬೇಕು ಮೈ ಅಂತೆ. ನೋ ಭಕ್ತಿಯಿಂದ ಹಾಕೋ. ನಾವು ಬಾಯಿ ಮುಚ್ಕೊಂಡಿದೀವಿ. ನೋಡೋ ಭಕ್ತಿ ಅಂದ್ರೆ ಅದು ನೋಡೋ. ಅವ್ರ ಕೈ ಮುಗಿತಾರೆ, ಅದು ಹಿಂದೆ ಮುಂದೆ ಎಲ್ಲ ಹೊರಾಗ್ತದೆ. ಡ್ರಾಮಾ ಮಾರ ತಾನೇ ಅದಕ್ಕೂ ಗೊತ್ತಾಗ್ಬಿಡದೆ. ಬಿರಪ್ಪ ಅದು ಓದ್ ತಿಂತಾರೆ, ನೀನ್ ತಿನ್ನಕ್ ಬಿಡ್ತಾರೆ. ಕೈ ಬಿರಪ್ಪ ಬಿರಪ್ಪ, ನಾನು ನಿನ್ ಬಟ್ಟೆ ಮೇಲೆ ಹಾಕ್ತಾ ಇದ್ದೆ. ಬಿರ್ಬೇಕಪ್ಪ ಅವನ್ನ. ಓಕೆ ಡನ್, ಥ್ಯಾಂಕ್ ಯು. ಸಂಜೆ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡ್ಲಿಂದ ಹೋದ್ರಿದ್ದು. ಹಾ ದೇವ್ರಿಗೂ ನನ್ ವಿಡಿಯೋ ಬರಕ್ ಇಷ್ಟ. ಗಾಯ್ಸ್ ನಾನು ಒಂದು ಶೂಟ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಹಿಂಗೆ ಬ್ರಷ್ ಮಾಡೋ ಒಂದು ಸೀನ್ ಇದೆ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ಕಸಿನ್ಸ್ ಏನ್ ಮಾಡಿದ್ರು ಗೊತ್ತಾ ಕಿತಾಪತಿ. ಜಸ್ಟ್ ವೇಟ್ ಅಂಡ್ ವಾಚ್. लेकिन ये साला कर क्या रहा है यहाँ पे? ಅಭಿ ಮಜಾ ಆएगा ना ಬಿಡು. ನಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ನೋ 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 ನೋ. ಈ ಬ್ರಷ್ ಸಿಂಕ್ ಎಲ್ಲ ಹಾಕ್ಬಿಟ್ಟು ಉದ್ಬಿಟ್ಟ ಅದು ಯಾರಪ್ಪ ಹೋಗಿದ್ದಿಲ್ಲೋ ಗಯಾ ತಾನೆ ಅದು ಖುಷಿ ಪಡು. ನಮ್ ಗಂಡನ್ ಶುಗರ್ ಅದು ನಮ್ಮ ಅಜ್ಜಿ ಚಿಂತೆ. ನಮ್ ತಾತ ನಮ್ಮ ಅಜ್ಜಿ ಕಾಫಿ ಕೊಟ್ಟಿಲ್ಲ ಅಂತ ಬೈತೈತೆ. ನಮ್ಮ ಅಜ್ಜಿ ನಮ್ ತಾತಂಗೆ ಡಿವೋರ್ಸ್ ಕೊಡ್ತಿದ್ದಾರೆ ಗೈಸ್. 64 ವರ್ಷಕ್ಕೆ ಡಿವೋರ್ಸ್ ಒಳ್ಳೆ ಸೆನ್ಸೇಷನ್ ನೋಡ್ರಿ ಅಂತ. ಮೊದ್ಲಿಂದ ಕಷ್ಟ ಕೊಟ್ಟಿರೋದಂಗಿರ್ಲಿ ಇವಾಗ ವಯಸ್ಸಾಗೈತೆ ಸೈಲೆಂಟ್ ಆಗಿರ್ತೀರ, ದೌರ್ಜನ್ಯ ಮಾಡ್ತಾರೆ ಅಂತ. ಸೈಲೆಂಟ್ ಆಗಿರ್ಬೇಕು. ಅದು ವಯಸ್ಸಾದ್ಮೇಲೆ ಫ್ರೆಂಡ್ ತರ ಇರ್ಬೇಕು. ಯಾವ ತರ ಇರ್ಬೇಕು? ಫ್ರೆಂಡ್ ತರ ಇರ್ಬೇಕು ಗೈಸ್, ಫ್ರೆಂಡ್ ತರ ಇರ್ಬೇಕು. ನಾನಿಲ್ವಾ ಅಷ್ಟೇ ವಿಡಿಯೋ ಮಾಡಿ ಹಾಕ್ದ ಅಂದ್ರೆ ಕರ್ನಾಟಕ ಹೆಣ್ಮಕ್ಳು ರಕ್ಷಣಾ ವೇದಿಕೆ ಬರ್ತಾರೆ ನಿನ್ ಮೇಲೆ ಕೇಸ್ ಹಾಕಕ್ಕೆ. ಹಾಕ್ತೀನಿ, ನಿಮ್ಮಪ್ಪ ಗೊತ್ತಾಗ್ಲಿ ಎಲ್ರಿಗೂ.
ಹಿಂಸೆ ಕೊಡ್ತಾವ್ರೆ ನಮ್ಮ ಅಜ್ಜಿ ಹೇಳಿದ್ದು. ನಮ್ಮ ಅಜ್ಜಿ ಯಾರು ಹಿಂಸೆ ಕೊಡ್ತಾರಪ್ಪ? ತೋರ್ಸಪ್ಪ ಯಾರಪ್ಪ ಹಿಂಸೆ ಕೊಡ್ತಿರೋದು? ಜೊತೆ ಸೇರ್ಕೊಂಡು ತಾತನ ಒಬ್ಬನೇ ಒಟ್ಟಿಗೆ ಮಾಡ್ತಿದ್ದೀರಾ? ಇಲ್ಲ, ಅಲ್ಲಿ ಹಿಂಸೆ ಕೊಡ್ತಾ ಇರೋದು ನಮ್ ತಾತಂಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅತ್ತಮ್ಮ ಮತ್ತೆ ಎಗ್ರು ತಲೆ ಮೇಲೆ ಬಿದ್ದಿತ್ತು. ಬಾ ಅತ್ತಮ್ಮ, ಹಿಂದೆ ಬಾ. ವಿಡಿಯೋದಲ್ಲ ಮೇಲೆ ಇದೆ, ಹಿಂದೆ ವೈರಲ್ ಆಗ್ಬಿಟ್ಟತ್ತು. ಹಿಂದೆ ಬಾ, ಹಿಂದೆ ಬಾ ಅತ್ತಮ್ಮ. 65 ವಯಸ್ಸವ್ರೆ ಹಿಂದೆ ಬರ್ತವ್ರೆ. ನಿನ್ಗಿನ್ನೂ ವಯಸ್ಸೈತೆ, ಬಾ ಹಿಂದೆ ಆದ್ರೆ ಕೇಳ್ತೀನಲ್ಲ. 72 ಚಾನ್ಸ್ ಸಿಕ್ಕಿದ್ರೆ ಇನ್ನೊಂದು ಮದುವೆಗೆ. 72 ವಯಸ್ಸು. ಇನ್ನ 47, 47. ಅಲ್ಲಿ ಬಿಸಿ ಕ್ಲೀನ್ ಆಗಿ ಹೊಡಿತಿಲ್ಲ ತಾನೆ. ಇನ್ನೊಂದ್ಸರಿ ಹೊಡ್ತಾರೆ, ಅದಕ್ಕೆ ಕಲ್ಕೊಂಡ್ಬಿಡತ್ತೆ. ನನಗಿನ್ನ ಒಂದು 2 ದಿವಸ ಬೆಳಿಬೇಕು ಅಂತ ಈಗ ಹೊರಡ್ಬಿಡು. ಇನ್ನೂ ಆಸೆ ಇರುತ್ತೆ ಕಣಲ್ಲಿ. ಗೈಸ್, ಈ ತರ ಆಟಗಳು ಆಡ್ಬೇಡಿ ಗೈಸ್ ನೀವು ನಿಮ್ಮ ಮನೇಲಿ. ನಾನು ಹೇಳ್ತಾ ಇದ್ದೀನಿ, ಇವ್ರು ಯಾರು ಕೇಳ್ತಾ ಇಲ್ಲ. ಈ ತರ ಆಡ್ತಾರ ಅಂತ ತೋರಿಸ್ತಿರೋದು ಅಷ್ಟೇ ಗೈಸ್. ಕಂಟೆಂಟ್ ಅಂತ ಏನಿಲ್ಲ, ಎಜುಕೇಶನ್ ಪರ್ಪಸ್ ಅಷ್ಟೇ. ನೋಡಿ, ಆ ವಿಸಿಲ್ ಕೂರ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಇದೆಲ್ಲ ಡೇಂಜರಸ್ ಗೈಸ್. ಅಥವಾ ನಿಮ್ ಸೈಡ್ ಬಾ ಅತ್ತಮ್ಮ. ಮತ್ತೆ ಹೊಟ್ಟೆಗೆ ಸಾಯ್ಬೇಕು ಮಾಡೋರಲ್ಲ. ಬೇಗ ಮಿಸ್ ಆಗ್ಬಾರ್ದು, ಯಾರು ಮಿಸ್ ಆದ್ರು. ನಾವೆಲ್ಲ ಶತ್ರು ಕಾಣುತ್ತೆ, ಅವ್ರು ಮಿಸ್ ಆಗ್ಬಿಟ್ರೆ ಹೆಂಗೋ. ಅದ್ ಹೆಂಗಾಗುತ್ತೆ? ನಾವೆಲ್ಲ ಆತ್ಮ ನಿಲ್ಲಿಸೋದೇ ಹೋಗ್ತೀವಿ. 1 hour ಈ ನನ್ನ ಮಕ್ಕಳು ಒಂದೊಂದಲ್ಲ. ಗೈಸ್, ನಾವು ಕಸಿನ್ಸ್ ಒಟ್ಟಿಗೆ ಒಬ್ಬೊಬ್ರೆ ಇಲ್ಲಿ ಇದ್ಬಿಟ್ಟು ಅವ್ರು ಮಾತ್ರ ಖುಷಿಯಾಗಿದ್ರೆ. ಇಲ್ಲ, ಫಸ್ಟ್ ನೀವೆಲ್ಲ ಹೋಗ್ಬಿಡ್ರಿ, ಆಮೇಲೆ ಬರ್ತೀನಿ. ಎಂಟ್ರಿ ಕೊಡ್ತೀನಿ. ಏನ್ ಬೇಕಾಗಿಲ್ಲ, ಕೂತ್ಕೊಳ್ಳಿ. 2 ನಿಮಿಷ ಕಾಯಿ. ಅಲ್ಲಿ 2 ನಿಮಿಷ ಅಂದ್ರೆ 2 ವರ್ಷ ಇದ್ದಂಗೆ. ಅಲ್ಲಿ ಒಂದು 10 ನಿಮಿಷ ಕಾಯಿ. 10 ವರ್ಷ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ನಾನು. ಏನೇನ್ ಮಾಡ್ಬೇಕು ಇವಾಗ ಎಲ್ರಿಗೂ ಗೊತ್ತು ನನಗೆ ಹುಷಾರಿಲ್ಲ, ಜ್ವರ ಇದೆ, ಹೈ ಫೀವರ್ ಇದೆ ಅಂತ. ಸುಸ್ತು ಸ್ವಲ್ಪ ಆಗ್ತಿದೆ ಆಯಿತಾ. ಸೊ ನನಗೆ ಯಾಕೆ ನಾನು ಪ್ರ್ಯಾಂಕ್ ಮಾಡಬಾರ್ದು ಅಂತ ಅನಿಸ್ತು. ಅದಕ್ಕೆ ನಾನು ಅನ್ಕಾನ್ಷಿಯಸ್ ಪ್ರ್ಯಾಂಕ್ನ ಟ್ರೈ ಮಾಡ್ತಾಯಿದ್ದೀನಿ. ಸೊ ಫುಲ್ಲು ಸುಸ್ತಾಗಿರೋ ಥರ ಆ್ಯಕ್ಟ್ ಮಾಡಬೇಕು, ಸಿಕ್ಕಾಪಟ್ಟೆ ಸುಸ್ತಾಗಿರೋ ಥರ ಆ್ಯಕ್ಟ್ ಮಾಡಬೇಕು. ನೋಡೋಣ ಬನ್ನಿ. ಸ್ವಲ್ಪ ನನ್ನ ಆ್ಯಕ್ಟಿಂಗ್ನ ತಡ್ಕೊಡಿ ಆಯಿತಾ. ಓವರಾಗಿ ಮಾಡಿದ್ರು ತಡ್ಕೊಡಿ. ಎಲ್ಲ ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ನನ್ನ ಫ್ಯಾಮಿಲಿ ಹತ್ರ ಅನ್ಕಾನ್ಷಿಯಸ್ ಪ್ರ್ಯಾಂಕ್. ಹೆಂಗೆಲ್ಲ ರಿಯಾಕ್ಟ್ ಆಗ್ತಾರೆ ಅಂತ ನೋಡೋಣ. ಏನು ಕಮ್ಮಿ ಆಗಿಲ್ಲ, ಯಾವ ವರ್ಷ ಆಯ್ತಮ್ಮ ಇದು? ನೋಡಿ ಎಲ್ಲ ಒಳ್ಳೆ. ನಂಗೆ ಬೆಳಗ್ಗೆಯಿಂದ ಸುಸ್ತು, ಹುಷಾರೇ ಇಲ್ಲ. ಯಾಕೆ ಕೇರ್ ಮಾಡಿದ್ಯಾ ನೀನು ನಂಗೇನಾದರೂ? ನಾನು ಕಾಲೇಜ್ಗೆ ಹೋಗಿದ್ದೆ, ಇವಾಗಲೇ ಬಂದಿದ್ದೆ. ಏನಾಯ್ತು ಈಗ? ಸುಸ್ತಾಗ್ತೈತೆ. ಲೆಮನ್ ಜ್ಯೂಸ್ ಮಾಡ್ಕೊಡ್ತೀನಿ. ಏನಾಯ್ತು? ಬಿಟ್ಟಿಲ್ವ ಮಲ್ಕೊಳಕ್ಕೆ? ಮಲ್ಕೊಳಕ್ ಬಿಟ್ಟಿಲ್ಲ. ಮಾಡ ಮರಿಯೋದಿಲ್ರಿ, ಮಲ್ಕೊಂಡಿದ್ದೀನಿ ನೀನು. ಬಿಟ್ಟೋಗಿದೆ. ಅವ್ಳು ಸತ್ತಾಗ ನನ್ನ ತಲೆಯಿಂದಿಗೆ ಜಜ್ಜಾಕ್ಬಿಡಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೋಡಿದ್ರ ಆಣೆ ಆಣೆ ಹೋಗ್ಬಿಟ್ಟಲ್ಲೇ. ಅಯ್ಯೋ ನೀರು ಸ್ವಿಚ್ ಆಫ್ ಆಗೋಗಿದ್ದಲ್ಲ ಫೋನ್. ಅಯ್ಯೋ ಅಯ್ಯೋ ಬಿಟ್ಬಿಟ್ರೆ ನೀರು ಹಾಕೋಬಾರ. ನೀರು 300 ರೂಪಾಯಿ ಕೊಟ್ಟಿದ್ದಿಲ್ಲ ಆಕ್ಟಿಂಗ್ ಕ್ಲೋಸ್. ಮಾಮ ಏನಂತ ಗೊತ್ತಾ, ನನಗೆ 3 ಜನ ಮಕ್ಕಳು. ಒಬ್ರು ಹೋದ್ರು, ಇನ್ನ 2 ಅವ್ರೆ. ಸಾಕು ನನಗೆ. ಕುಂತ್ರಿ ನನ್ನ ಮಗಲೇ ಇವನಂತೂ ಡಬ್ಬ. ಫ್ಲಾಪ್ 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 ಅಟರ್ ಫ್ಲಾಪ್ 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 ಅಟರ್ ಫ್ಲಾಪ್. ರೂಮಲ್ಲಿ ವರುಣ್ ಅವನೇ, ವಿಲ್ ಟ್ರೈ ಆನ್ ವರುಣ್. Come on, let's go.
ನೀವು ಮುಂದೆ ಎಲ್ಲ ನಾಟಕ ಮಾಡಕ್ಕೆ ಬರ್ತಾ ಇಲ್ಲ ಕಂಟ್ರೋಲ್ ನನಗೆ. ನಗು ಕಂಟ್ರೋಲ್ ಆಗ್ತಿಲ್ಲ. ಈ ಪಾರ್ಟಿ ಫ್ಲಾಪ್ ಮೇಲೆ ಫ್ಲಾಪ್ ಗೈಸ್. ನನಗೆ ವರುಣ್ ನೋಡು, ಹಿಡನ್ ಕ್ಯಾಮ್ರಾ ನೋಡಿ ಗೈಸ್. ಎಲ್ಲಿದ್ದ ಪಾಪ. ದೇವ್ರ ಮನೆ ಕೂತಿದ್ದೀನಿ ಅಂದ್ರೆ ನಾನು ದೇವ್ರ ಐ ಆಮ್ ದಿ ಗಾಡ್, ಗಾಡ್ ಇಸ್ ಗ್ರೇಟ್. ತಗೋ ಮರ್ಯಾದೆ ಇದೆಯಾ ನಡೀತೀನಿ ನಾನು. ವರುಣ್ 1 ನಿಮಿಷಕ್ಕೆ ಪ್ರ್ಯಾಂಕ್ ಅದೇ ತಾನೆ ನೀನು, 1 ನಿಮಿಷಕ್ಕೆ ಅಟ್ಲೀಸ್ಟ್. ಕಸಿನ್ಸ್ ಮುಂದೆ ಏನ್ ಪ್ರ್ಯಾಂಕ್ ವರ್ಕೌಟ್ ಆಗಲ್ಲ, ಯಾಕಂದ್ರೆ ಡಬ್ಬ ನನ್ನ ಮಕ್ಳೆಲ್ಲ ಕಂಡು ಹಿಡಿದಿರ್ತಾರೆ. ಅಟ್ಲೀಸ್ಟ್ ದೊಡ್ಡವ್ರಿಗೆ ಹೆಂಗೋ ಪ್ರ್ಯಾಂಕ್ ಮಾಡ್ಬೋದು. ಅನ್ನೋದೇ ಬೇಜಾರು. ಓ ಬಿಡೋ ಆಯ್ತು. ಆ ಲೆವೆಲ್ಗೆ ಮಾಡ್ತಿದ್ದೆ. ಆಮೇಲೆ ಕೈಗೆ ಒಂದು ಬರ್ನ್ ಆಗೋಯ್ತು. ಆಮೇಲೆ ಆರ್ಟಿಸ್ಟ್ ಕಲೆ ಗೊತ್ತಲ್ಲ, ಟಚ್ಗಿಲ್ಲ ಅಂದ್ರೆ ಹೋಗ್ಬಿಡತ್ತೆ ಗೈಸ್. ಆದ್ರೂ ಬಿದ್ದಾಗ ಇವನಂತೂ ಬಾರೆ ಪಿವೋಟ್ ಅನ್ಬಿಟ್ಟು ಪಿವೋಟ್ ಅಂತ ನಗು ಬಂದ್ಬಿಡ್ತು ಗೈಸ್ ನನಗೆ. ಸೀನಂಗೂ ಗೊತ್ತಾಗ್ಬಿಡ್ತು. ಸೀನಾಗ ಹೆವಿಯಾಗಿ ಹುಡುಕ್ದ ನನ್ನ ನೋಡ್ದ ನಾನು ನೋಡ್ಕೊಂಡು ನಗಿತಾ ಇದ್ದೀನಿ. ಸೀನಾ ಹೊರಡ ಫುಲ್ ಡಿಸ್ಕೋನಾ ಏನಿಲ್ಲ, ವೈಟ್ ಲೈಟ್ ಅಷ್ಟೇ. ಡಿಸ್ಕೋ ಲೈಟ್ ರೆಡ್ ಬ್ಲೂ ಗ್ರೀನ್. ಹೊರಗಡೆ ಪ್ರ್ಯಾಂಕ್ ಮಾಡ್ತೀನಿ, ನೀನು ಯಾರಿಗೂ ಹೇಳಂಗಿಲ್ಲ. ಅನ್ಕಾನ್ಶಿಯಸ್ ಪ್ರ್ಯಾಂಕ್ ಮಾಡ್ತೀನಿ. ಅನ್ಕಾನ್ಶಿಯಸ್ ಅನ್ಬೇಡ, ಆಯ್ಕೊಂತಾರೆ. ಓಕೆನಾ? ಏನ ನಿನ್ನಿಂದ ಆಯ್ತು ಮಾಡ್ಕೋ ಹೋಗಿ. ಯಾರು ನಾವೊಂದು ಕೇರೆ ಮಾಡಲ್ಲ. ಹೋದ್ರು ಒಳ್ಳೇದಾಯ್ತಪ್ಪ ಓದ್ಲ ಹಂಗಿರ್ತೀವಿ. ರಿಯಾಕ್ಟ್ ಮಾಡ್ಬೇಡ ಅಂದ್ರೆ ಅದಕ್ಕೋಸ್ಕರ ನಡಿ ಕುಲೆ. ಈ ಒಂಚೂರು ರಿಯಾಕ್ಟ್ ಮಾಡ್ರು. ಫಸ್ಟ್ ತಿನ್ನೋರ್ಗು ನೆಮ್ಮದಿಯಾಗಿ ಬಿಟ್ಬಿಡು. ಊಟ ಮಾಡೋಗಿಲ್ಲ, ಊಟ ಮಾಡಿದ್ಮೇಲೆ ಓವರ್ ಆಗುತ್ತೆ. ಸೊ ಗೈಸ್, ಇವಾಗ ಊಟ ಗೀಟ ಎಲ್ಲ ರೆಡಿ ಆಗಿದ್ದಾಯ್ತು. ಸೀನಾ, ಅಮ್ಮ, ದೊಡ್ಡಮ್ಮ, ಅಜ್ಜಿ, ಅದಮ್ಮ, 5 ಜನ ಸೇರ್ಕೊಂಡು ಮಾಡಿರೋದು ಗೈಸ್. ಇವಳಲ್ಲ ಬೆಳಗ್ಗೆಯಿಂದ ತಲೆನೋವು, ಸುಸ್ತು, ಜ್ವರ ಅಂತ ಅಂದ್ಬಿಟ್ಟು ಬಿದ್ದಾಳೆ. ದಡಿ ದಡಿ ದಡಿ. ಸಾರಿ ಇನ್ನೊಂದ್ಸರಿ. ಅವ್ರದ್ದು ಯಾರೋ ಚಿಕ್ಕ ಹುಡುಗರು ಆಟ ಆಡ್ತಾವ್ರಲ್ಲಿ. ಅಣ್ಣ ಪಾಪ ಮದ್ವೆ ಮಕ್ಳ ಬೈಸ್ಕೊಂತ್ಯಾ ಸಲ ಬೈಸ್ಕೊಂತ್ಯಾ ನೀನೇ ಜಬದ್ ತರ ಕಾಣ್ತಿದ್ಯಾ. ಪ್ಲೀಸ್ ಲೈಟ್ ಹಾಕಿ ನನ್ನ ಕೈಲಿ. ಜನ ಆಮೇಲೆ ಎದುರ್ಕೊಂಡು ಅವ್ರಿಗೇನಾದ್ರು ಆದ್ರೆ ಆಮೇಲೆ ನನ್ನ ವಿಡಿಯೋ ಯಾರು ನೋಡ್ತಾರಲೆ? ಜನದ ಪ್ರಾಣಕ್ಕೆ ಯಾರ್ಲೇ ಹೊಣೆ? ನಿಮ್ಮ ಪ್ರಾಣಕ್ಕೆ ನಾನು ಇದ್ದೀನಿ ಗೈಸ್. ವೈಟ್. ಮಾಡು. ಅಯ್ಯೋ ಹೊಟ್ಟೆ ಊಟ ಫುಲ್ ಆಗ್ಬಿಟ್ಟಿದೆ. ತಿಂದ್ಬಿಟ್ಟವಳೆ. ಕೆಳಗಡೆ ಬಿದ್ದ ತಕ್ಷಣ ಅದೇ ಹೋಗ್ಬಿಡು ಹಂಗ್ಬಿಡ. ಹೋಗ್ಬಿಡು. ನಂಗೆ ಹೇಳ್ಕೊಡ್ತಾವಳೆ ಹೆಂಗ್ ಮಾಡೋದು ಅಂತ. ಅವಳು ಅಷ್ಟೇ ತಲೆ ಓಡ್ಕೊಳ್ತಾಳೆ. ಆಮೇಲೆ ಸರಿ ಬೀಳ್ಸ್ಕೊಂಡು ಅಲ್ಲಿ ನೋಡು ಏನೋ ಮಾಡ್ತಾಳೆ. ಇನ್ನೇನು ಬೀಳ್ಬೇಕು, ಆದ್ರೆ ಬೀಳಲ್ಲ. ಇನ್ನೇನು ಫುಲ್ ಸ್ಪೀಡಲ್ಲಿ ಬೀಳ್ಬೇಕಲ್ಲ, ಹಿಂಗೆ ಹಿಡ್ಕೊಂಡ್ಬಿಡ್ತಾನೆ, ಹಿಂಗೆ ಮುಡ್ಕೊಂಡ್ಬಿಡ್ತಾನೆ. ಬಾತ್ರೂಮ್ ಅಲ್ಲಿ ಬಿದ್ರೆ ಸಾಂಗ್ ಹಾಕೊಂಡ್ ಬಿದ್ದೆ ಬಾ. ಗೈಸ್, ಇವರೆಲ್ಲ ನಾನು ಸಾಯ್ಸಕ್ ಟ್ರೈ ಮಾಡವ್ರೆ. ಓಪನ್ ಆಗಿ ಹೇಳ್ತಾ ಇದೀನಿ ನೋಡಿ ಗೈಸ್, ನಾನು ಸತ್ತಿದ್ರೆ ಇವರು ವರುಣ, ಸೀನಾ. ಕಾಮಿಡಿ ಮಾಡ್ಬೇಡ ಸುಮ್ಮನೆ ಇರ್ತಾರೆ. ಏನ್ ಮಾಡ ಬಾರ. ಇವರೆಲ್ಲ ಹಿಡ್ಕೊಂಡ್ಬಿಟ್ರು. ಇವ್ರು ಸರಿ ದೂರ ಇರೋ. ನಾನು 1098 ಮಾಡ್ಬಿಡ್ತೀನಿ. ಯಾಕೆ ಇಲ್ಲಿ ಬಿದ್ದಿದ್ಯಾ? ಅಂಡರ್ಟೇಕರ್ ಹಂಗೆ
ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಾರ್ದು. ಕಾಲ್ ಮಾಡ್ಬೋದು ಹುಡುಗರು WWF ಆಡ್ತಿದ್ದಾರೆ. ಆಫ್ ಮಾಡಿ, ನೀನ್ ಆಫ್ ಮಾಡಿ, ಕಂಟಿನ್ಯೂ ಮಾಡ್ಬೇಕು ನಾವು, ಬೇಗ ಆಫ್ ಮಾಡಿ. ಮಾಡ್ಬಿಡು, ಅದು ಒಂದಿನಲ್ಲಿ ದೂರಕ್ಕೆ ಆಗಲ್ಲ ಮತ್ತೆ ಗಾಯ್ಸ್. ದೊಡಪ್ಪ ಹೊಡಿತಾನ ದೊಡಪ್ಪ, ನಂಗೆ ನೋಡ್ದೊಳಪ್ಪ ಹೊಡಿತಾವ, ನೋಡ್ದೊಳಪ್ಪ. ಯಾವತ್ತಾರು ಹೊಡೆದಿದ್ದೀನಾ ಮಾಮ? ಬೈ ಮಾಮ. ಯಾಕೋ ಹಂಗಾಡ್ತೀರಾ ಅಮ್ಮ? ಗೈಸ್ ನಾನು ಅನ್ಕಾನ್ಶಿಯಸ್ ಆಗ್ತೀನಿ ಗೈಸ್. ಹೋಗ್ಬಿಟ್ಲು. ಸುಮ್ಮನೆ ಬೈಸ್ಕೊಳ್ಬೇಡ, ಗಾಡಿ ನೀನ್ ಜಿಮ್ ಹೋಗಿದ್ದಲ್ಲ ಸೀನಾ? ನಾನು ಹೋದ್ರೆ ಮಲಿಕೊಂಡ್ ಮೇಲೆ 9 ಗಂಟೆಗೆ ಹೋಗ್ತಿದ್ದೆ. 9 ಗಂಟೆಗೆ ಹೋಗ್ಬಿಡದ ನೈಟ್. ನನ್ ದರ್ಪೋಕಿನಿ, ನನ್ ಜೆಂಡರ್ ಸ್ಪೆಸಿಫಿಕ್ ಮಾಡು. ಮೆತ್ತಗಲ್ಲ, ಜೋರಾಗಿ ಕೇಳಿಸುತ್ತಿಲ್ಲ. ಓ ನಿಮ್ ಲವರ್ ಹೋಗ್ ಚೇರ್ ಅಂತ ಕೊಡೋ. ಅರ್ಥ ಆಗಿಲ್ಲ. ಚೇರ್ ಅಂತ ಕೊಡೋಗಲ್ಲ. ಏನಕ್ಕೆ ಕುತ್ಕೊಳಕ್ ಕೊಡೋಗ? ಬಂದ ನಿಮ್ಮ ಮನೆಗೆ ಕುದಿಸು. ಹುಡುಗಿ ಬಂದ್ರವಳ ಜೀವನ ಹಾಳಾಗೋಗ್ಬಿಡುತ್ತೆ. ನಿಮ್ಗೊಂದು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡ್ತಾ ಇದ್ದೀನಿ. ಯಾರು ಎಂದು ಕಾಣದ ಇನ್ ಮುಂದೆ ಆಗದ ಸಂದರ್ಶ ಬರ್ತಿದೆ ಗೈಸ್, ಬರ್ತಿದೆ. ಒಂದೊಂದು ಶಾಪ್ ಇಲ್ಲ ಗೈಸ್, ಏನ್ ಗೊತ್ತಾ ಇಟ್ಕೊಳ್ಳೋ ಗೈಸ್, ನಮ್ ಬಿಲಿಯನಿಯರ್. ಇದು ನಾ 6 ಟೈಮ್ಸ್ ಸುತ್ತಿದ್ನಂತೆ ನನಗೆ. ಅಪ್ಕಮಿಂಗ್ ಬಿಲಿಯನಿಯರ್ ಗೈಸ್, ಅಪ್ಕಮಿಂಗ್ ಬಿಲಿಯನಿಯರ್. ಅಪ್ಕಮಿಂಗ್ ಅಲ್ಲ, ಬಿಫೋರ್ ಬಿಲಿಯನಿಯರ್. ಇವಾಗ ಸ್ವಲ್ಪ ಬಿಕಾರಿ. ಬಿಕಾರಿ ಅಲ್ಲ ಅಲ್ಲಿ ಸ್ವಲ್ಪ. ಸ್ವಲ್ಪ ಅಲ್ಲಿ ವರುಣ್ ಬಿಕಾರಿ ಮಾಡ್ತಾ ಇದೀವಿ. ದೂರ ಹೋಗ. ನಿಮ್ಗೇನೋ ತೋರಿಸ್ತಾರೆ. ಬೇಡ, ಇವನ್ ತೋರಿಸ್ತಾನೆ. ಗಾಯ್ಸ್ ಸಿಲ್ವರ್ ಗೈಸ್, ಹುಡುಗಾರ ಗೈಸ್. ಇವನು ಅಜ್ಜಿ, ಇವನು ಮೇಲ್ಗಡೆ ಮಾತ್ರ ಸಿಲ್ವರ್ ಕೋಟಿಂಗ್ ಮಾಡಿಸ್ಬಿಡೋ. ಇಷ್ಟು ತಪ್ಪನಂತಮ್ಮ. ನಿನ್ನಿಂದಾನೆ ಇಷ್ಟ ಆಗಂಗಿಲ್ಲ. ಇಷ್ಟು ಮಾಡಿದಾರ ಯಾರಾದ್ರೂ ಕಳ್ರು ಬಂದ್ರೆ ಏನ್ ಮಾಡ್ತಾರೆ? ಇಲ್ಲ ಇಲ್ಲ, ಅದ್ರಲ್ಲೇ ನೆನ್ ಹಾಕ್ಸ್ಬಿಡ್ತಾರೆ. ನಾನೇನು ಎಲ್ಲಾರ್ಗು ಕಾಣಿಸ್ಕೊಂಡು ಓಡಾಡ್ಕೊಂತೀನಿ. ಚಟಿ ಹೋಗ್ಲಾಕ ಸಿಲ್ವರ್ ಅಲ್ಲೇನಿಗೆ ಬೇಕು ಅಂತ ಹುಡ್ದಾರ. ಅದು ಕಾಮನ್ ಹಾಕೊಳೋದು. ಚಿಕ್ಕ ವಯಸ್ಸಲ್ಲಿ 8 ಸರಿ ಚಿಕ್ಕ ವಯಸ್ಸಲ್ಲಿ ಅಯ್ಯ ಸಂಧ್ಯಾ, ಚಿಕ್ಕ ವಯಸ್ಸಲ್ಲಿ ಇವನ್ಗೆ ನಾಮಕರಣ ನಾಮಕರಣ ಟೈಮಲ್ಲಿ ಬಾಮ್ಮ ಬಾಮ್ಮ ಇಷ್ಟು ಸೊಂಟ. ಸೊ ಇಷ್ಟು ಇದ್ದವನ ಆದಂಗ ಆಗೋಣ. ಅವ್ನು ಬೇಸಿಗೆ 2 ಸುತ್ತ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊ. ನಿಜ ಹೇಳ್ಬಿಡು. ಚಿಕ್ಕ ವಯಸ್ಸಲ್ಲಿ ಏನಾಗತ್ತಾನ? ಚಿಕ್ಕ ವಯಸ್ಸಲ್ಲಿ ಅವ್ನ ಮಾಡ್ಸಿ, ನಿನಗೆ ಮಾಡ್ಸಿಲ್ಲ. ನಮ್ಗೆ ಚಿಕ್ಕಪ್ಪ ಆಗ್ಬೇಕು. ನೀನ್ ಯಾಕೆ ನಗಿತ್ಯಾ? ನಿನ್ಗೆ ನಾಮಕರಣನೇ ಮಾಡಿಲ್ವೇ? ಇವನಿಗೆ ಚಿಕ್ಕಪ್ಪ ಇರ್ಲಿಲ್ವಾ? ಅವನಿಗೆ ಚಿಕ್ಕಪ್ಪ ಆಗಿದ್ರು, ಆದ್ರೆ ಅವನಿಗೆ ನಾಮಕರಣ ಮಾಡಿಲ್ಲ. ನಾವು ಸಿಂಪಲ್ ಆಗಿ ಮಾಡಿದ್ರು ಬಡವರು. ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಗೈಸ್ ಫಸ್ಟ್ ಯಾರು ಹುಡ್ತಾರೋ ಏನು ಚಿನ್ನ ಹುಟ್ಟಿದಾಗ ಏನ್ ಗೊತ್ತಾ, ರಾಮಕಥಮ್ಮ ಗ್ರ್ಯಾಂಡ್ ಆಗಿ ಮಾಡಿದ್ರು. ಆಮೇಲೆ ಸಂಧ್ಯಾ ಹುಟ್ಟಿದ್ಲು, ಅವಳಿಗೂ ಫುಲ್ 2 ನಮ್ ತಾತ ಹುಟ್ಟಿದ್ಕೆ ಇವನ್ ಹುಟ್ಟಿದ್ಕೆ 2 ಲಕ್ಷ ಖರ್ಚು ಮಾಡ್ಬಿಟ್ಟು ಒಂದು ಕಟ್ಟಿಗೆ ಒಂದು ಗೋಲ್ಡ್ ಚೈನ್ ಹಾಕ್ಸ್ಬಿಟ್ಟು ಒಂದು ದೊಡ್ಡ ಕಟ್ಔಟ್ ಹಾಕ್ಸ್ಬಿಟ್ಟು ಆಮೇಲೆ ಪಾಂಪ್ಲೆಟ್ ಹಾಕ್ಸ್ಬಿಟ್ಟು ಊರಲ್ಲೆಲ್ಲ ಅಂತಾರೆ. ನನಗೆ 3 ಸರಿ ಬಂದು ಹೇಮಂತ ಅಷ್ಟೇ ಆಗೋಯ್ತು. ಹೇಳ್ತಾ ಇದ್ದೀನಿ, ಅವ್ನಿಗೆ 3 ಬಸ್ ಜನನ್ ಕರ್ಸ್ಬಿಟ್ಟು ಕೇಕ್ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಮಾಡೋರೆ. ಆದ್ರೆ ನಾವ್ ಪ್ರತಿ ಸರಿ ನಾವ್ ಚಿಕ್ಕ ಮಕ್ಳಿಗೆ ಅವಾಗ್ಲಿಂದಾನೇ ಮೋಸ ಮಾಡ್ಕೊಂಡು ಬಂದವ್ರು. ಕಾಮಿಡೀಸ್ ಹಾಕ್ಬಿಟ್ಟವ್ರೆ ಗೈಸ್ ನಮ್ಮನ್ನ ಇವರು. ನಮ್ಗೆಲ್ಲ ಏನ್ ಗೊತ್ತಾರ ಎಲ್ಲ ಗ್ರ್ಯಾಂಡ್ ಆಗಿ ನಾವೇನು ಮಾಡೇ ಇಲ್ಲ. ಈಗ ಚಿಕ್ಕ ಪಾಪು ಅವಾಗಿಂದಾನೇ ಭೇದ ಭಾವ ಗೈಸ್. ಸೀನಾ ಸಂಧ್ಯಾ
ಕೊರೋನಾ ಫುಲ್ ಕೇಕ್ ಕಟ್ ಮಾಡ್ಬಿಟ್ಟು ಮಸ್ತಾಗಿ ಪಾಂಪ್ಲೆಟ್ ಗಿಂಪ್ಲೆಟ್ ಕಟ್ಟೋಟ್ ಹಾಕ್ಸ್ಬಿಟ್ಟು ಎಲ್ರಿಗೂ ಊರವ್ರು ಮಧ್ಯದಲ್ಲಿ ಮಾತಾಡ್ಬಾರ್ದು ಮಗ. ಈ ನಮ್ ತಾತ ಮಾಮ ಎಲ್ರು ಇಲ್ಲಿ ಬೆಳ್ಳಿ ಉಡ್ದಾರನೂ ಐತೆ, ಚೈನು ಐತೆ. ನನಗೆ ಚೈನ್ ಕೊಡ್ಸಿದ್ ಯಾರು ಗೊತ್ತಾ? ನೈನಾ ಅಲ್ಲೈತ್ ನೋಡಿ. ಕಮ್ಮನ್ ಯಾರ ಕರಿತಿರೋದು? ನೈನಾ ಇನ್ನೊಂದ್ಸರಿ ಕರಿ. ಬೇಡ ಸಿಲಿಂಡರ್ ನೋಡಿ ಫ್ರೀಯಾಗಿ ಸಿಗ್ತೈತಂತೆ. ಕರಿಯೋ. ಇವ್ರು ಮಾನ ಮರ್ಯಾದೆ ಇಲ್ಲ, ಮಾಡಿಲ್ಲ ಅಂದ್ರೆ ಬಿಟ್ಬಿಡಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳಿ ಹೊಡ್ಸ್ಕೊಂತವ್ರೆ. ಏನಕ್ಕೆ ಮಾಡಿಲ್ಲ? ಏನಕ್ಕೆ ಮಾಡಿಲ್ಲ? ಅಯ್ಯೋ ನಿನಗೆ ನಿನ್ಗೂ ನೀನ್ ನನ್ ಟೀಮ್ ಅಲ್ಲಿ ಇರ್ಬೇಕು, ನಿನ್ಗೂ ನಂತರ ಗ್ರ್ಯಾಂಡ್ ಆಗಿ ಮಾಡಿರೋದೆ. ಅದೇ ನನ್ನಷ್ಟು ಮಾಡಿಲ್ಲ ಅನ್ಕೋ. ಬಾರೆ ನೀನು ಆದ್ರೆ ಬರೀ 4 ಜನನ ಇರೋ 4 ಜನನ ಕಿವಿಗೆ ಬಂದು ಏಮಂತ ಪವಿತ್ರ ವರ್ಷಿದ ತೇಜ ಅಂತ ಅಂದ್ಬಿಟ್ಟು ಅಲ್ಲೇ ಸಾರ್ಟ್ ಔಟ್ ಮಾಡ್ಬಿಡು. ಮಾಡಿದ್ರ ಪಾಯಸ ಒಂದು ನಮ್ ಫ್ಯಾಮಿಲಿ ಎಲ್ಲ ಸ್ಟ್ರಗಲಿಂಗ್ ಅಲ್ಲಿ ಇತ್ತು. ನಾವು ಉಡ್ಡ ಫುಲ್ ರಿಚ್ ಆಗಿದ್ರೇನೋ ಅದಕ್ಕೆ ಮಾಡಿದ್ದಾರೆ. ನಮ್ದು ಕುಬೇರ ಗುಣ ಇತ್ತು. ನಾವು ಉಡ್ದಾಗ ಲಕ್ಷ್ಮಿ ಬಂದಿತ್ತು ಒಳಗಡೆ. ನೀವು ಉಡ್ದಾಗ ಏನಿತ್ತು? ಕಾಸೇ ಇಲ್ಲ. ಹೌದಾ? ಹೌದಾ? ಹೌದು. ನಡೀರಿ ರೂಮಿಂದ ಆಚೆ. ನಿಂದ ಯಾವ್ದ ಫ್ಲೋರು ನಡಿಯ ಮೇಲ್ಗಡೆ. ನಿಂದ ಯಾವ್ದ ಫ್ಲೋರು ನಡಿಯ ಮೇಲ್ಗಡೆ. ನಿಂದ ಯಾವ್ದು ಮನೆ? ಒಳಗಡೆ ಅವಳಿಗೆ ಮಾತ್ರ ಯಾಕೆ ಹೇಳಿಲ್ಲ ಅವನು? ಏನಂತ? ನಾವು ನಮ್ ಟೀಮು ಬಡವರ ಬಂದು ಬಡವರ ಅಧ್ಯಕ್ಷ ಹೇಮಂತನ್ಗೆ ಜೈ. ಆಮೇಲೆ ನೀನ್ ಬಿಕಾರಿ ಅಲ್ಲ ಕಣೋ, ಶಿಫ್ಟ್ ಮಾಡು, ಪದವಿ ಕೊಟ್ಬಿಡು, ಇವಾಗ ಕೊಟ್ಬಿಡು. ಇಲ್ಲ ನಾನು ಏನಾದ್ರೂ ಕೇಳೇ ಇಲ್ಲ. ಇವಾಗ ಕೊಟ್ಬಿಡು. ವೇಸ್ಟ್ ಮಾಡ್ಬಾರಂತ ಕೊಟ್ಬಿಡು ಇಷ್ಟೊಂದಿರ ನೀನೆ ವಚನ ಈಗ ಇಟ್ಕೊಳ, ಈಗ ಪ್ಲೆಜ್ ಮಾಡ್ರು ವಚನ. ಅದಲ್ಲ ಅವನದ್ ಹೇಳಲ್ಲ. ಅವ್ನ ಕೈಲಿ ಹೇಳ್ಸ್ಬಿಡು. ಆಲ್ ಇಂಡಿಯನ್ ಹೇಳ್ಬೇಕು ನೀನು. ಕಷ್ಟ ಆಗ್ತದೆ. ಸರಿ ಅಲ್ಲಿ ಹೊರಗಡೆ ಒಂದು ಹುಡುಗಿ ಬಂದು ವರುಣು ಅವಾಗ್ಲಿಂದ ಕದ್ದು ನೋಡ್ತಾವ್ ಗೈಸ್. ನಿಮ್ಮ ಅಪ್ಪ ನಾನೇ ಇಟ್ಟೆ ಹೋಗು ಕಾಯಿನ್ ಆಯ್ತು ನಿಂಗೆ ಇಲ್ಲ ಅಂದ್ರೆ ಹೋಗು. ಇಲ್ಲ ಬಿಡಪ್ಪ. ಕಿತ್ಕೊಳ್ಳ ಉಡ್ದಾರ ಏನಕ್ಕೋಬೇಕು? ಸಿಲ್ವರ್ ಉಡ್ದಾರ ಬಿಕಾರಿ ಪದವಿ ಜೊತೆ ಮೀಟರ್ ಇಲ್ದ ಪದವಿ ನನ್ ಮಂಗೆ ನೀನು ಕಾಯ್ನು ನಂದೆ ಸಿಂಹ ಪದವ ಹುಡುಗಿ ಪವಿ ಏನ್ ಪವಿ ಹುಡುಗಿ ನೋಡ್ಕೊಂಡ್ ಬರಕ್ ಹೋಗ್ಬಿಡ್ತೀಗ ಅದೇ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನೋಟ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಆ್ಯಂಡ್ ಅನ್ಕಾನ್ಷಿಯಸ್ ಪ್ರ್ಯಾಂಕ್ನ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಪ್ಪ ಫುಲ್ ಗರಮ್ ಆಗಿತ್ತು. ಅವಾಗೇನಾದರೂ ನಾನು ಮಾಡಿಬಿಟ್ಟಿದ್ರೆ ಮುಗ್ದೋಗ್ತಿತ್ತು ನನ್ನ ಕತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ದೊಡ್ಡ ಲೈಕ್ ಅಪ್ಪ ಅಮ್ಮ ನಮ್ಮ ಅತ್ತೆದಿರಿಗೆಲ್ಲ ಪ್ರ್ಯಾಂಕ್ ಮಾಡುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಮತ್ತೆ ಸಿಗುವ ಗೈಸ್, ಬಾಯ್.